ಹಾಯ್ ಎವ್ರಿವನ್, ಸಾನ್ವಿ ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕುರುಮ್ ಅನ್ನೋ ಮಂಡಕ್ಕಿ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಮಕ್ಕಳಿರ್ತಾರೆ, ಅವರಿಗೆ ಪದೇ ಪದೇ ತಿಂಡಿಗಳನ್ನ ಕೊಡ್ತಾ ಇರಬೇಕು. ಆರೋಗ್ಯಕ್ಕೆ ಹಾನಿಯಾಗುವಂತಹ ಜಂಕ್ ಫುಡ್ ಕೊಡೋ ಬದಲು ಈ ಮಂಡಕ್ಕಿ ಒಗ್ಗರಣೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಗೆ ದಿಢೀರಂತ ಗೆಸ್ಟ್ ಬರ್ತಾರೆ, ಯೋಚನೆನೇ ಬೇಡ, ಕಾಫಿ ಟೀ ಜೊತೆ ಈ ಮಂಡಕ್ಕಿ ಒಗ್ಗರಣೆ ಮಾಡಿಕೊಡಿ. ಹೊರಗಡೆ ಪಿಕ್ನಿಕ್ ಅಂತ ಹೋದಾಗ ಇದನ್ನು ತಪ್ಪದೆ ಮಾಡ್ಕೊಂಡು ಹೋಗಿ, ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದ್ರೆ ಬನ್ನಿ ಫಟಾಫಟ್ ಅಂತ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಬೌಲ್ ಮಂಡಕ್ಕಿ ತೊಗೊಂಡಿದ್ದೀನಿ, ಕಟ್ ಮಾಡಿರೋಂತಹ ಕೊಬ್ಬರಿ ಪೀಸಸ್ಸು 2 ಸ್ಪೂನು, 4 ಒಣಮೆಣ್ಸಿನ್ಕಾಯಿ, ಕರಿಬೇವು, ಕಡಲೆಬೀಜ 2 ಸ್ಪೂನು, 2 ಸ್ಪೂನ್ ಕಡಲೆಪಪ್ಪು, 1 ಸ್ಪೂನಷ್ಟು ಜಜ್ಜಿರ ಬೆಳ್ಳುಳ್ಳಿ, ಸಾಸಿವೆ ಅರ್ಧ ಟೀ ಸ್ಪೂನು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಚಿಲ್ಲಿ ಪೌಡರು 1 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಡುಗೆ ಎಣ್ಣೆ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಹೇಗೆ ಮಾಡೋದು ಅಂದರೆ, ಒಂದು ಪ್ಯಾನ್ನ ಬಿಸಿಗಿಟ್ಟು ಅದರಲ್ಲಿ 2 ಸ್ಪೂನಷ್ಟೇ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಎಣ್ಣೆ ಬಳಸ್ತಾ ಇಲ್ಲ. ನೆಕ್ಸ್ಟ್ ಅದರಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಾಪಟ ಅಂತ ಅಂದಮೇಲೆ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ, ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಜಜ್ಜಿರೋ ಅಂಥದ್ದು, ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ರೆಡ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಮುರಿದು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡು ಈಗ ಫ್ರೆಶ್ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವನ್ನ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಉರಿನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕೊಬ್ಬರಿ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಇದು ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಈ ರೀತಿ ಒಂದ್ಸರಿ ಫ್ರೈ ಮಾಡಿ. ನೆಕ್ಸ್ಟ್ ಇದರಲ್ಲಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ, ನಿಮಗೆ ಖಾರಕ್ಕೆ ತಕ್ಕನಾಗೆ ಸೇರಿಸ್ಕೊಳ್ಳಿ. ನೆಕ್ಸ್ಟು ಅರಿಶಿನ ಪುಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಾವು ಮನೆಯಲ್ಲಿ ಬಳಸುವಂತಹ ತುಂಬ ಪದಾರ್ಥಗಳು ಆರ್ಗ್ಯಾನಿಕ್, ಅವು ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಆರ್ಗ್ಯಾನಿಕ್ ಪದಾರ್ಥಗಳನ್ನ ಬಳಸ್ತೀವಿ. ನೋಡಿ, ಇವಾಗ ಲಾಸ್ಟಲ್ಲಿ ಮಂಡಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಮತ್ತು ಮಂಡಕ್ಕಿನ ಚೆನ್ನಾಗಿ ಹೊಂದ್ಕೊಳ್ಳುವಂತೆ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಸಾಮಗ್ರಿಗಳು ರೆಡಿ ಇದ್ದರೆ ಈ ಮಂಡಕ್ಕಿ ಫಟಾಫಟ್ ಅಂತ 3 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಒಂದ್ಸರಿ ಮಾಡಿಟ್ಕೊಳ್ಳಿ, 1 ವಾರ ತನಕನೂ ಇದು ಇಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ, ಆರಾಮಾಗಿ ತಿನ್ಬೋದು, ಏನೂ ಹಾಳಾಗಲ್ಲ. ನೋಡಿ, ಎಷ್ಟು ಕಲರ್ಫುಲ್ ಆದಂತಹ ಮಂಡಕ್ಕಿ ಒಗ್ಗರಣೆ ರೆಡಿನೇ ಆಗೋಯ್ತು. ಇದನ್ನು ತಪ್ಪದೆ ಒಂದ್ಸರಿ ಮಾಡಿ ಮನೆಯವ್ರಿಗೆಲ್ಲ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇದೊಂದು ಒಳ್ಳೆ ಸ್ನ್ಯಾಕ್ಸು, ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈ ರೀತಿ ಮನೆಯಲ್ಲೇ ನಾವು ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಹೈಜಿನಿಕ್ ಆಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಯಾವ ತೊಂದರೆನೂ ಕೂಡ ಆಗೋದಿಲ್ಲ. ನಾವೇ ಮಾಡ್ಕೊಂಡು ತಿಂದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ. ನೀವು ಒಂದ್ಸರಿ ಹಾಗಾದರೆ ಮನೇಲಿ ಟ್ರೈ ಮಾಡ್ತೀರಲ್ವ, ವಿಡಿಯೋ ಸ್ಕಿಪ್ ಮಾಡ್ದೇ ಇದೇ ರೀತಿ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್.